ಗಂಭೀರ ಸ್ವರೂಪವನ್ನ ಪಡ್ಕೊಂಡ್ಬಿಟ್ಟಿದೆ ಈ ಗ್ಯಾಸ್ ಟ್ರಬಲ್ ವಿಚಾರ. ಬೆಳಗಿನ ಜಾವ 3 ಗಂಟೆಯಿಂದಲೇ ಪಾಪ ಚಾಲಕರು ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ತೀವ್ರ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದೆ ಗ್ಯಾಸಿನ ಸಮಸ್ಯೆ. ಬೆಳಗಿನ ಜಾವ 3 ಗಂಟೆಯಿಂದಲೇ ಚಾಲಕರು ಈಗ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಗ್ಯಾಸಿಗಾಗಿ ಬೀಡು ಬಿಟ್ಟಿದ್ದಾರೆ ಆಟೋ ಚಾಲಕರು. ಮಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿ ಈ ಘಟನೆ, ಈ ದೃಶ್ಯಗಳೆಲ್ಲವೂ ಕೂಡ ಕಂಡು ಬಂತು. 2-3 ಕಿಲೋಮೀಟರ್ ಸರತಿ ಸಾಲಿನಲ್ಲಿ ಆಟೋಗಳು ಸಾಲಾಗಿ ನಿಂತಿದೆ. ಪಾಪ ಕಾದು ಸುಸ್ತಾಗಿ ಬಂಕ್ ವಿರುದ್ಧ ಆಕ್ರೋಶ ಹೊರಗಾಗ್ತಿದ್ದಾರೆ. ತಮ್ಮ ಅಸಮಾಧಾನವನ್ನ ಆಟೋ ಚಾಲಕರು ಈಗ ವ್ಯಕ್ತಪಡಿಸುವಂತ ಸನ್ನಿವೇಶ ಆಯಿತು. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಯುದ್ಧದ ಪರಿಣಾಮದಿಂದಾಗಿ ಅಡುಗೆ ಅನಿಲ, ಇದರಲ್ಲೂ ಕೂಡ ಗೃಹ ಬಳಕೆದು, ನಂತರದಲ್ಲಿ ಕಮರ್ಷಿಯಲ್ ಸಮಸ್ಯೆಗಳು ಬಂತು. ಮುಂದುವರೆದಂತೆ ಈ ಆಟೋ ಗ್ಯಾಸಿಗೂ ಕೂಡ ಟ್ರಬಲ್ ಶುರುವಾಗಿದೆ. ಹೀಗೆ ಸಾಲಾಗಿ ನಿಂತಿರುವಂತ ದೃಶ್ಯ ನೋಡ್ತಿದೀವಲ್ಲ ಆಟೋಗಳು, ಇದು ಬೆಂಗಳೂರಿನ ಮಾಗಡಿ ರಸ್ತೆಯ ಈ ಟೋಲ್ ಗೇಟ್ ಏನಿದೆಯಲ್ಲ, ಇದರ ಸಮೀಪವೇ ಸುಮಾರು 2-3 ಕಿಲೋಮೀಟರ್ ಅಷ್ಟು ಸರತಿ ಸಾಲಿನಲ್ಲಿ ಆಟೋಗಳು ಸಾಲಾಗಿ ನಿಂತಿದೆ. ಅಂದ್ರೆ ಗ್ಯಾಸ್ ಬೇಕು, ರಿಫಿಲ್ ಮಾಡ್ಕೋಬೇಕು, ತಮ್ಮ ಹೊಟ್ಟೆ ಪಾಡದೆ ಆಟೋವನ್ನ ಓಡಿಸಿ ಅದರ ಮೂಲಕವಾಗಿನೇ ಜೀವನ ಸಾಗಿಸ್ತಿದ್ದಾರೆ. ಆದರೆ ಸಮಸ್ಯೆ ಅವರಿಗೆ ದೊಡ್ಡ ಮಟ್ಟದ ಕಾಡ್ತಿದೆ. ಈ ನಿಟ್ಟಿನಲ್ಲಿ ಬಂಕಿನ ವಿರುದ್ಧವೂ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಸಮಸ್ಯೆಯನ್ನ ಯಾರು ಕೇಳ್ತಾರೆ ಅಂತ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ, ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ನೋಡಿ, ಎಷ್ಟು ಉದ್ದ ಇದೆ ನೋಡಿ, ಸುಮಾರು 2 ಕಿಲೋಮೀಟರ್ ಅಷ್ಟು ಸಾಲಾಗಿ ನಿಂತಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ, ಅಂದ್ರೆ ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಬಾಡಿಗೆಗೆ ಹೋಗಬೇಕು, ಅವ್ರಿಗೆ ಸಮಸ್ಯೆ ಇರುತ್ತೆ. ಆದ್ರೆ ಅದರ ನಡುವೆ ಈಗ ತಮ್ಮ ಅಸಮಾಧಾನ ಹೊರಗಾಗ್ತಿದ್ದಾರೆ. ಗ್ಯಾಸೇ ಇಲ್ಲ ಅಂದ, ಫುಲ್ ಏರ್ ಹೊಡೆದ್ಬಿಟ್ರು. ಓನರ್ ಆದವ್ನು ಏನ್ ಅನ್ಬೇಕು, ಹಾಕೊಡ್ತೀನಿ ಅನ್ಬೇಕು. ಕೆಲ್ಸದವ್ರು ಹೇಳ್ತಾರೆ ಓನರ್ ತಿರ್ಗಾ ಕಾಸು ಕೊಡು ಅಂತಾರೆ. ಎಲ್ಲಿ ಹೋಗದ? ಇವಾಗ 1350 ಹಾಕ್ಸಿದ್ಕೆ 150 ರೂಪಾಯಿ ಲೆಸ್ಸು ನಮ್ಗೆ. ನೆನ್ನೆ ನೈಟ್ 3 ಗಂಟೆಯಿಂದ ಕೂತಿರೋದು, ಇವಾಗ ಹಾಕ್ಸಿರೋದು ನಾವು ಫುಲ್ ಟ್ಯಾಂಕ್. ಏನ್ ಸರ್ಕಾರ ಹೋಗೋಣ, ಏನ್ ದಿನ ಸಹಾಯಕ್ಕೆ ಒಂದ್ಸಲ ಸುಧಾರಣೆ ನಮ್ಮ ಬೇಕಾದಲ್ಲಿ. ಸರ್ಕಾರಕ್ಕೆ ದುಡ್ಡಿದೆ, ಕೋಟಿಗಳು ದುಡ್ಡಿದೆ, ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿರ್ತದೆ. ಅಲ್ದಾಡ ನಾವಲ್ಲಿ ದಿನ ಸಂಪಾದನೆ ಮಾಡೋದು. ನಾವು 100 ರೂಪಾಯಿ ಸಂಪಾದನೆ ಮಾಡಿದಾಗ ನಮ್ಮ ಜೀವನ ನಡೀತದೆ ಸರ್, ಇಲ್ಲಾಂದ್ರೆ ನಡೆಯಲ್ಲ. ಏನು ಮಾಡ್ತೀರ ಹೇಳಿ? ದಿನ ಸಹಾಯಕ್ಕೆ ಒಂದ್ಸಲ ಸುಧಾರಣೆ ನಮ್ಮ ಬೇಕಾದಲ್ಲಿ. ಸರ್ಕಾರಕ್ಕೆ ದುಡ್ಡಿದೆ, ಕೋಟಿಗಳು ದುಡ್ಡಿದೆ, ತಲೆ ಕೆಡಿಸ್ಕೊಳ್ಳಲ್ಲ. ಲೋಡು ಬೆಳಗ್ಗೆ ಬಂತು 11 ಗಂಟೆ ಮೇಲೆ ಅನ್ಲೋಡ್ ಮಾಡಿ ವ್ಯಾಪಾರ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇವ್ರು ಒಂದು ಕಡೆ ಕ್ಯೂ ಬನ್ನಿ ಅಂತ ಹೇಳ್ಬಿಟ್ಟು ಮೇಂಟೈನ್ ಮಾಡ್ತಾ ಇದ್ವಿ. ನಮ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರವರು ನೆನ್ನೆಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಡ್ಡದಲ್ಲಿ ಬರೋರೆಲ್ಲ ಇದ್ದಾರೆ, ಬೇಡ ಒಂದೇ ಲೈನಲ್ಲಿ ಬನ್ನಿ ಅಂತ ಆಗ್ತಾ ಇದ್ವಿ ಅಷ್ಟೇ, ಬೇರೆ ಏನಿಲ್ಲ. ಏನ್ ಪ್ರಾಬ್ಲಮ್ ಇಲ್ಲ, ಆಗ್ತಾ ಇದ್ದಾರೆ. ಏನಿಲ್ಲ, ಆರಾಮಾಗಿ ಆಗ್ತಾ ಇದೆ, ಏನ್ ತೊಂದರೆ ಇಲ್ಲ, ಆರಾಮಿದೆ. ರೆಡಿ ಮಾಡಿ ನಮ್ಗೆ ಹಾಕೊಡ್ತಾರೆ, ಏನು ತೊಂದರೆ ಇಲ್ಲ. ಆಟೋದವರು ಓಡ್ಲೇಬಾರ್ದು, ನಾವು ಆಟೋ ಓಡಿಸ್ಲೇಬಾರ್ದು. ಸಾಕೆ ಈ ವನವಾಸ 4 ವರ್ಷದಲ್ಲಿ. 10 ಗಂಟೆಯಿಂದ ನೈಟ್ 10 ಗಂಟೆಯಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಎಲ್ಲರೂ ಗ್ಯಾಸ್ ಹಾಕೊಂಡು ನಮ್ದಿಯಾಗೆ ಬರ್ತಾರೆ, ನಮ್ದಿಯಾಗ ಹೋಗ್ತಾರೆ. ಏನ್ ಸಮಸ್ಯೆ ಇಲ್ಲ, ಆಗ್ತಾ ಇದ್ದಾರೆ, ಆರಾಮಾಗಿ ಹೋಗ್ತಾ ಇದೆ ಗಾಡಿಗಳು, ಏನ್ ತೊಂದರೆ ಇಲ್ಲ ಬಿಡಿ ಸರ್. ಹೌದು, ನಾವು ನೆನ್ನೆಯಿಂದ ಕಾಯ್ತಾ ಇದೀವಿ. 4 ರೂಪಾಯಿ ಜಾಸ್ತಿ ಆದ್ರೆ ಮೀಡಿಯಲ್ಲಿ ಮಾತಾಡ್ತಾರೆ, ಆಟೋದ 40 ರೂಪಾಯಿ ಇಸ್ಕೊಂಬಿಟ್ಟ. ಯಾರು ಸರ್ 4 ವರ್ಷದಿಂದ ಕದಿರೋದು? ಹೌದಾನೆ, ಆಗ್ತಾ ಇದ್ದಾರೆ, ಏನ್ ಪ್ರಾಬ್ಲಮ್ ಇಲ್ಲ ಬಿಡಿ ಸರ್. ಬಂಕಲ್ಲಿ ನಮ್ಗೆ ಎಲ್ಲ ರೆಡಿ ಮಾಡಿ ಕೊಡ್ತಾವ್ರೆ, ತಾಳ್ಮೆಯಾಗಿ ಸಮಾಧಾನ ಹಾಕಿಸ್ಕೊಂಡೋಯ್ತವ್ರೆ, ಬಿಡಿ ಸರ್, ಆಯ್ತು ಎಲ್ಲ ನಡೀರಲ್ಲ. ಇವರೆಲ್ಲ ನಮ್ಮ ಹಳಪುರಿ ಇವರು, ಪಾಪ ಇವರೆಲ್ಲ ಒಳ್ಳೆಯವರೇ. 30 ವರ್ಷದಿಂದ ಕೆಲಸ ಮಾಡ್ತಾರೆ ಇವರು, ಅವ್ರು ತಪ್ಪಲ್ಲ. ನಾನು ಹೇಳಿದ ಏನು ಗೊತ್ತಾ, ಇವರೆಲ್ಲ ನಾನು 30 ವರ್ಷ ಆಟೋ ಡ್ರೈವರು. ಇವರೆಲ್ಲ ನಾನು ನೋಡ್ತಾವಿಂದರು ಗ್ಯಾಸ್ ಐತಿರಲಿಲ್ಲ, ಅವಾಗಿಂದ ಕೆಲಸ ಮಾಡ್ತಾರೆ ಇವರು. ಇಲ್ಲಿ ಒಂದು ಆಟೋಗೆ ಎಷ್ಟು ಟ್ಯಾಂಕ್ ಹಿಡಿತದೆ ಅಲ್ವಾ? 1700 ರೂಪಾಯಿಗೂ ಫುಲ್ ಟ್ಯಾಂಕ್ ಆಗಿಲ್ಲ ಅಂದರೆ ಹಿಡಿಯೋದು 14 ಲೀಟ್ರು. 14 ಲೀಟ್ರಿಗೆ ಅವರು 150 ಮಾಡ್ಕೊಳ್ಳಿ. 14 ಲೀಟ್ರಿಗೆ ಎಷ್ಟಾಯ್ತು ಸರ್? 10 ಲೀಟ್ರಿಗೆ ಎಷ್ಟಾಯ್ತು? 1000 ರೂಪಾಯಿ ಆಯ್ತು ಅಲ್ವಾ? 150 ರೂಪಾಯಿ ಆದರೆ 1500 ರೂಪಾಯಿ ಆಯ್ತು. 1700 ರೂಪಾಯಿ ಫುಲ್ ಟ್ಯಾಂಕ್ ಆಗಿಲ್ಲ ಅಂದರೆ ನಾವು ಎಲ್ಲಿ ಹೋಗೋದು? ಆಟೋ ಓಡಿಸೋದ ಬೇಡ ಬಿಡು, ಅವರು ಮುಚ್ಚಿಬಿಡ್ಲಿ. ಈಗ ದೇವರು ಆಟೋ ಕೊಟ್ಟವನೇ, ಆಟೋ ಇವತ್ತು ಓಡಿಸಿಲ್ಲ ಅಂದರೆ ಮಲ್ಲಿಗೆ ಮಲಗ್ತೀವಿ, ಯಾರೋ ಊಟ ಕೊಡ್ತಾರೆ. ತಪ್ಪು ಅವ್ರದ್ದು, ನಮ್ಮ ಆಟೋ ತಪ್ಪಲ್ಲ. 3 ಗಂಟೆಯಿಂದ ಕಾಯ್ಕೊಂಡು ನಿಂತವ್ರು ನಮ್ಮ ಆಟೋ ಡ್ರೈವರ್. ಪ್ರಾಬ್ಲಮ್ ಈಗ ಗ್ಯಾಸ್ ಒಂದೇ ಪ್ರಾಬ್ಲಮ್ ಇದೆ, ತುಂಬ ಇದೆ ಪ್ರಾಬ್ಲಮ್ಮು. ಈಗ ಪೆಟ್ರೋಲು ಡೀಸೆಲು ಎಲ್ಲ ಹೆಚ್ಚಿಕೊಬಿಟ್ಟದೆ ಅಂದ್ಬಿಟ್ಟು ಆಟೋದವರೆಲ್ಲ ಸ್ಟ್ರೈಕ್ ಮಾಡ್ತಾವ್ರೆ. ಇವಾಗ ಆಟೋದವರೆಲ್ಲ ನಾವು ಜಾಸ್ತಿ ಕೊಡಿ ಅಂತ ಕೇಳ್ತಾವ್ರೆ. ಈಗ ನಾವಿಲ್ಲಿ ಜೀವನ ಮಾಡೋರು ಹೆಂಗೆ ಕೊಡೋಕ್ಕಾಗತ್ತೆ? ಜಾಸ್ತಿ ಕೊಡೋಕ್ಕಾಗಲ್ಲ. ಅದಕ್ಕೆ ಇವಾಗ
ಎಲ್ಲನೂ ಸಮರ್ಸ್ಬೇಕು. ಅಧಿಕಾರಿಗಳು ಇರೋರು ಎಲ್ಲನೂ ಸುಧಾರಿಸ್ಬೇಕು. ಎಲ್ಲ ಸುಧಾರಿಸಿಲ್ಲ ಅಂದ್ರೆ ಅವ್ರ ಅಧಿಕಾರಿಗಳಲ್ಲ. ಏನಕ್ಕಿದ್ದಾರೆ ಅವ್ರ ಅಧಿಕಾರಿಗಳಾಗಿ? ಎಲ್ಲನೂ ಪಾಲಿಸ್ಬೇಕು, ಸಣ್ಣದು ಚಿಕ್ಕದು ಎಲ್ಲನೂ ಪಾಲಿಸ್ಬೇಕು. ಪಾಲಿಸಿಲ್ಲ ಅಂತಂದ್ರೆ ಜೀವನನೇ ಅಲ್ಲ ಅದು. ಅವ್ರ ಅಧಿಕಾರಿಯಾಗಿರೋದು ವೇಸ್ಟು. ಸರಿನಾ? ನಾವು ಇನ್ನಷ್ಟು ಈಗ ಒಂದ್ ಕಡೆ ಗ್ಯಾಸ್ ಪ್ರಾಬ್ಲಮ್, ಇನ್ನೊಂದ್ ಜೊತೆ ಪೆಟ್ರೋಲ್ ಡೀಸೆಲ್ ಅದು ಬೆಲೆ ಜಾಸ್ತಿ ಆಗಿದೆ. ಎಲ್ಲ ಗ್ಯಾಸ್ಗಳೆಲ್ಲ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದೂ ಒಂದೇ ಅಂತಲ್ಲ, ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಒಂದು ಅಂತ ನಾವೇನು ಹೇಳೋಕ್ಕಾಗಲ್ಲ. ಒಂದು ಸ್ಟಾರ್ಟ್ ಆಯಿತು ಅಂದರೆ 10 ಸ್ಟಾರ್ಟ್ ಹೆಚ್ಕೊಂಡೋಗಿರ್ತವೆ. ಎಲ್ಲ ಈಗ ಎಣ್ಣೆ ಮೇಲೆಲ್ಲ ಒಂದು 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ತಿನ್ನೋ ಎಣ್ಣೆ ಮೇಲೆಲ್ಲ. ಈಗ ಡೀಸೆಲ್ಲು ಗ್ಯಾಸು ಅಂತ ಹೋಗಿ ಈಗ ಬೇರೆ 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 ಎಲ್ಲ ಹೇಳ್ಕೊಂಡಿದ್ದಾರೆ. ಅದರೆಲ್ಲ ಇದು ಮಾಡೋಕ್ಕಾಗತ್ತಾ? ಮಾಡಬಾರ್ದು ಅದೆಲ್ಲ ಮಾಡಿದ್ರೆ ಎಲ್ಲರಿಗೂ ತೊಂದರೆ ತಾನೆ. ಬಡವ್ರಿಗೆ, ಶ್ರೀಮಂತರೇನೋ ತಂದು ತಿಂತಾರೆ, ಬಡವ್ರ ಗತಿ ಏನಾಗಬೇಕು? ಬಡವ್ರ ಜೀವನ ಹೆಂಗೆ ಮಾಡಬೇಕು? ಆ ಬಡವ್ರನ್ನ ಅವ್ರು ನೋಡಲ್ಲ, ಬರೀ ಶ್ರೀಮಂತರನ್ನೇ ನೋಡ್ತಾರೆ ಅವರು. ಏನು ಮಾಡೋಕ್ಕಾಗಲ್ಲ. ಯಾರು ನಾವು ಕೇಳಿದ್ರು, ಯಾರು ನಾವು ಕೋರ್ಕೋದ್ರು ಕೇಳೋರು ಯಾರೂ ಇಲ್ಲ ಆ ಶಿಸ್ತಿಲಿ. ಎಲ್ಲರಿಗೂ ಸಾಕೆ ಅಣ್ಣ. ಇರೋದು ನಾವು ಬಾಡಿಗೆ ಮನೆಗೆ ಇರೋದು. ಇಲ್ಲಿ ನೋಡಿ, ಇಲ್ಲಿ ವ್ಯಾಪಾರಗಳು ಇಲ್ಲ, ಗ್ಯಾಸ್ ಜಾಸ್ತಿ ಆಗೈತೆ. ಹಾಂ, ಎಲ್ಲ ಬಾಡಿಗೆ ಮನೆಗೆ ನಾವು ಇರೋದು. 25 ವರ್ಷ ಆಯಿತು ಬಾಡಿಗೆ ಮನೆ ಇರೋದು ನಾವು. ಎಲ್ಲ ಜಾಸ್ತಿ, ನೀರಿನ ಬಿಲ್ ಜಾಸ್ತಿ, ಕರೆಂಟ್ ಬಿಲ್ ಜಾಸ್ತಿ. ಗ್ಯಾಸ್ ನೋಡ್ರಿ ಗ್ಯಾಸೇ ಇಲ್ಲ. 1 ವಾರ ಆಯ್ತು ಬುಕ್ ಮಾಡಿ, ಬುಕ್ಕೇ ಆಗಿಲ್ಲ. ಏನು ಮಾಡಿದಾನೆ ಹಿಂಗೆ ಔಟ್ರಿ ಇದು. ಇಲ್ಲಿ ದುಡಿಮೆ ಇಲ್ಲ. ಹಾಂ, ದುಡಿಮೆ ಇಲ್ಲ ಅಂದರೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ. ಏನು ಮಾಡಿ ಹೇಳಿ ಇದಕ್ಕೆ? ನೀವೇ ಸರ್ಕಾರದಿಂದ ಪರಿಹಾರ ಕೊಡ್ತಾರೆ ನಮಗೆ? ಇಲ್ಲಿ ಯಾರಿಗೆ ಹೇಳ್ಬೇಕು ಹೇಳಿ? ಹೋಗಿ ನಾವೇ ಅವ್ರನ್ನೇ ಕೇಳಿಬಿಡ್ತೀವಿ. ಕೆಲವೊಂದು ಇವಾಗ ಓಟ್ ಹಾಕಿರ್ತೀರಾ, ಸರ್ಕಾರಕ್ಕೆ ಪ್ರಶ್ನೆ ಮಾಡೋದು ನಮ್ಮ ಜವಾಬ್ದಾರಿ. ಹಾಂ, ಏನು ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರ ಅಂದರೆ ಇಂಥದ್ದು ಬಡವ್ರು ನೋಡಿ ಅವರು ಕೊಡಬೇಕು ಸ್ವಾಮಿ. ಬಡವ್ರು ನೋಡಿ, ಬಡವ್ರು ಯಾರವ್ರೆ, ಸಾವುಕಾರ ಯಾರವ್ರೆ, ಮಧ್ಯಮಂದ್ರೆ ಹೆಂಗವ್ರೆ, ಒಂದು ವಿಚಾರಿಸ್ಬೇಕು. ಏನಪ್ಪ ನಿಮ್ಮ ಕಷ್ಟ ಏನು, ಸುಖ ಏನು, ಹೆಂಗಿದ್ದೀರಾ, ಏನು ಎತ್ತೆ ಅಂತ ಕೇಳಿರೇ ಇಲ್ಲ ಅಣ್ಣ. ಎಲ್ಲರಿಗೂ ತೊಂದರೆ ಅಣ್ಣ. ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಎಲ್ಲ ತೊಂದರೆ ಅಣ್ಣ. ಯಾರು ದುಡ್ಡು ಬಿಚ್ತಾ ಇಲ್ಲ, ಇರೋರು ತಿಂತ ಆರಾಮಾಗವ್ರೆ. ನಮ್ಮಂಥ ಕೂಲಿ ಮಾಡ್ಕೊಂಡು ತಿನ್ನೋರೇ ಹಿಂಗಿರೋದು. ಹೇಳಿ ಏನು ಮಾಡಬೇಕು ಹೇಳಿ? ಇದಕ್ಕೆ ನೀವೇ ಪರಿಹಾರ ಹೇಳ್ಬೇಕು ಇದಕ್ಕೀಗ. ಅಲ್ಲ, ನೀವು ಸರ್ಕಾರಕ್ಕೆ ಏನಂತ? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ಸಮಸ್ಯೆಗೆ ತುತ್ತಾಗಿರೋ ಜೊತೆಯಲ್ಲಿ ಮಾತನಾಡಿದ್ದಾರೆ, ಚಿಟ್ಚಾಟ್ ಮಾಡಿದ್ದಾರೆ. ಇನ್ನೇನು ಹೇಳಿದ್ರು ನೋಡ್ಕೊಂಡ್ ಬರೋಣ. ಇಸ್ರೇಲ್ ಅಮೆರಿಕ ಯುದ್ಧದ ಪರಿಸ್ಥಿತಿ ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಅಂದರೆ, ಇದೀಗ ನಾವು ಸದ್ಯದಲ್ಲಿ ಆಟೋ ಚಾಲಕರಿಗೆ ಸಾಕಷ್ಟು ಒಂದು ಎಫೆಕ್ಟ್ ಆಗ್ತಿದೆ. ಬರೀ ಆಟೋ ಚಾಲಕರಿಗೆಲ್ಲ, ಎಲ್ಲ ಒಳ್ಳೆಯದ್ರಿಗೂ ಇದರ ಎಫೆಕ್ಟ್ ತಲುಪಿರುವಂಥದ್ದು. ಸದ್ಯಕ್ಕೆ ನಾನು ಆಟೋ ಚಾಲಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ LPG ಸಿಗ್ತಾ ಇಲ್ಲ. ಮೊನ್ನೆ ತಾನೇ ಕಮರ್ಷಿಯಲ್ ಗ್ಯಾಸ್ ಜಾಸ್ತಿ ಮಾಡಿದ್ದಾರೆ, 208 ರೂಪಾಯಿ. ಈಗ ನೀವು ಆಟೋ ಚಾಲಕರಾಗಿ ಯಾವ ರೀತಿ ಸಮಸ್ಯೆನ ಎದುರಿಸ್ತಾ ಇದ್ದೀರಾ? ಸಮಸ್ಯೆ 1, 2 ಅಂತ ಹೇಳಂಗಿಲ್ಲ. ಪೂರ್ತಿ ತಾಳಿಂದ ಬುಡಗಂಟು ಸಮಸ್ಯೆನೇ ನಮ್ಮವು. ನಮ್ಮ ಡ್ರೈವರ್ಗಳಿಗೆ ಯಾರೂ ಸಪೋರ್ಟ್ ಕೊಡಲ್ಲ. ಎಲ್ಲಿ ಸಪೋರ್ಟ್ ಕೊಡ್ತಾರೆ? ಎಲ್ಲದಕ್ಕೂ ನಮ್ಮ ಡ್ರೈವರ್ಗಳೇ ಬೇಕು. ದೇಶ ಉದ್ಧಾರ ಆಗಬೇಕು ಅಂತಂದರೆ, ಒಬ್ಬ ಸಂಘಟನೆ ಮಾಡಬೇಕು ಅಂತಂದರೆ ನಮ್ಮ ಆಟೋದವ್ರು ಇಲ್ಲದೆ ಇವತ್ತಿನವರೆಗೂ ಯಾವ ವ್ಯಕ್ತಿನೂ ಅವನು ಬಂದಿಲ್ಲ. ನಮ್ಮ ಆಟೋದವರಿಂದನೇ ಆ ವ್ಯಕ್ತಿ ಅವನ ಸಂಘಟನೆ ಮಾಡಲಿ, ಒಂದು ಪಕ್ಷಕ್ಕೆ ಹೋಗಲಿ, ಯಾವುದಕ್ಕೆ ಹೋಗಲಿ, ನಮ್ಮ ಆಟೋದವರೇ ಬೇಕು. ಇವತ್ತೊಂದು ದಿವಸ ಓಕೆ, ಅಲ್ಲಿ ಯುದ್ಧ ನಡೀತಾ ಇದೆ, ಇನ್ನೊಂದು ಆಯ್ತದೆ, ಮತ್ತೊಂದು ಆಯ್ತದೆ. ಅದನ್ನೇ ಇವರು ಫ್ರೀ ಮಾಡಿಬಿಟ್ಟು ಎಲ್ಲ ಕೊಟ್ಬಿಟ್ರಲ್ಲ. ಇವಾಗ ನಾವೆಲ್ಗೆ ಹೋಗವೆ? ಇವಾಗ ನಿಜವಲ್ವೇ? ನಾನು ಡೈಲಿ ನಂದಿನಿ ಲೇಔಟಿಂದ ಬರೋದು. ನಾನು ನಂದಿನಿ ಲೇಔಟಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ಕೆಲಸ ಕಾರ್ಯ ಮಾಡಿಕೊಂಡು ಡ್ಯೂಟಿಗೆ ಹೋಗ್ತಿದ್ದೆ. 4:40ಕ್ಕೆ ಬಂದಿರೋದು. ಫಸ್ಟ್ ಬ್ಲಾಕ್ಗೆ ಹೋದೆ, ಗ್ಯಾಸ್ ಸಿಗಲ್ಲ ಅಂದರು. ಆ ಓನರೇ ಹೇಳ್ಬಿಟ್ರು, ಗ್ಯಾಸ್ ಸಿಗಲ್ಲಪ್ಪ, ಹೋಗ್ರಪ್ಪ ಅಂತಂದರು. ಅದಕ್ಕೆ ಏನು ಮಾಡಿದೆ, ನಾವು 4:40ಕ್ಕೇನೋ ಇಲ್ಲಿ 4:50ಗೆಲ್ಲ ಇಲ್ಲಿ ಬಂದಿದ್ದೆ. ಆಲ್ರೆಡಿ ಬಂದಿದ್ದೀನಿ ಅಂದರೆ ಇಲ್ಲೂ ಗ್ಯಾಸ್ ಇಲ್ಲ. ಈಗ ಆಲೇ ಎಷ್ಟಾಯಿತು? ಹಾಫ್ ಡೇ ಆಯಿತು. ಈಗ ಹಾಫ್ ಡೇಗೆ ಅವ್ರು ಎಷ್ಟು ಕೊಡ್ತಾರೋ, 5 ಲೀಟ್ರ್ ಕೊಡ್ತಾರೋ, 3 ಲೀಟ್ರ್ ಕೊಡ್ತಾರೋ, ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಇದಾದಮೇಲೆ ನಾನು ಹಾಕಿಸ್ಕೊಂಡು ಹೋಗಿ ದುಡ್ದು ತಿರ್ಗಾ ಮತ್ತೆ ಅಲ್ಲಿಗೆ ಬರ್ತದೆ ಪರಿಸ್ಥಿತಿ. ಇನ್ನು ನಾಳೆ ಬೆಳಗ್ಗೆ ಹಿಂಗೆ ಕಾಯ್ಬೇಕು ನಾನು. ಇದ್ಬಿಟ್ಟು ಪರಿಸ್ಥಿತಿನೇ ಇಲ್ಲ. ಇಲ್ಲೇನಾಗುತ್ತೆ ಅಂದರೆ ತಿರ್ಗಿ ಮತ್ತೆ ಸೈಕಲ್ ಚೇಂಜ್ ಆಯ್ತದೆ. ಯಾವುದಕ್ಕಾರ ಒಂದು ಫ್ರೀ ಬಿಟ್ಟು ಇವ್ರು ಮುಂದೆ ಮೋಸೋಕ್ಕೆ ನಮ್ಮ ಮಕ್ಕಳು ಮೊದಲು ಆಟೋ ಡ್ರೈವರ್ಗೆ ಬದುಕೋರೆ ಎಲ್ಲರೂ ಬದುಕ್ತಾರೆ ಸರ್. ಆಟೋ ಡ್ರೈವರಿಂದ ಎನಿ ಒಂದು ಸ್ಪೇರ್ ಪಾರ್ಟ್ಸಿಂದ, ಫೈನಾನ್ಸಿಂದ, ಆಟೋಮೊಬೈಲ್ಸ್ ಅಂಗಡಿಯಿಂದ, ಮತ್ತು ಇಲ್ಲಿ ನಮ್ಮ RTOದಿಂದ ಎಯಿಂದ ಜೆಡ್ವರೆಗೂ ನಮ್ಮ ಆಟೋದವರಿಂದನೇ ಬದುಕೋದು. ಜೀವನ ಹೆಂಗಾಗಿದೆ ಅಂದರೆ ನರಕ ದೇವ್ರನ್ನ ಸತ್ತೋಗ್ಬೇಕು ಅನ್ನಿಸುತ್ತೆ ಒಂದೊಂದು ಟೈಮಲ್ಲಿ. ಆ ಪರಿಸ್ಥಿತಿ ಬಂದಿದ್ದೀವಿ. ಇವತ್ತು ಗ್ಯಾಸ್ ಹಾಕಿಸ್ಕೊಂಡ್ರೆ ನಾಳೆಗೆ ಆಗೋಯ್ತದ? ಇನ್ನು ನಾಳೆ ನೈಟ್ ನಿದ್ದೆ ಮಾಡೋಂಗಿಲ್ಲ, ನಾನು ಇಲ್ಲೇ ಮಲ್ಕೋಬೇಕು. ಬನ್ನಿ, ಇನ್ನೂ ಹುಡುಗರು ಅವರೇ, ಮನೆಗಿರೋರವ್ರೆ. ಆಮೇಲೆ ಫಸ್ಟ್ ಬ್ಲಾಕಲ್ಲಿ ಹೋಗಿ ಇನ್ನೂ ಮನೆಗ್ಬಿಟ್ಟು ಎದ್ದೇ ಹೋಗಲಿಲ್ಲ ಪಾಲ್ಟಿಯವನು, ನಾನು ಹಾಕೊಂಡು ಹೋಗೋದಿಲ್ಲ ಅಂದ್ಬಿಟ್ಟ. ಆ ಥರ ಆಯ್ತದೆ ಪರಿಸ್ಥಿತಿ. ದಯವಿಟ್ಟು ಇದಕ್ಕೆ ಏನಾರ ಒಂದು ಸಜೆಷನ್ ಕೊಡಿ. ಕೊಟ್ಟಿಲ್ಲ ಅಂದರೆ ಇಲ್ಲ ನಾವು ಸೂಸೈಡೇ ಮಾಡ್ಕೋಬೇಕಾಗುತ್ತೆ. ಅಲ್ಲ ಸರ್, ಸರ್ಕಾರ ಒಂದು ಕಡೆ ಹೇಳ್ತಿದೆ ಎಲ್ಲ ರೀತಿ ನಾವು ಸಮಸ್ಯೆನ ಬಗೆಹರಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಬಂದಿರೋನು ಹೇಳೋಣ, ಹೋಲಿ ಕರ್ಸೋಣ, ಹೋಲಿ ನಾವೇ ಅಲ್ಲಿ ಬತ್ತಿ ಬೇಡ. ಸಮಸ್ಯೆ ಬಗೆಹರಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾನಲ್ಲ ಯಾವನಾರ, ಆ ಮುಟ್ಟಾಳನ್ನ ಕರೆಯೋಣ ಹೋಲಿ. ನನಗೆ ಅವ್ನಿಗೆ ಒಳ್ಳೆ ಮಂತಾನಸ್ ಅಂತ ಹೇಳಲ್ಲ, ಅವನ ಮುಟ್ಟಾಳ ಅಂತೀನಿ. ಯಾಕಂತೀನಿ ಅಂದ್ರೆ, ಯಾವನಾರ ಒಬ್ಬ ಬಂದ್ಬಿಟ್ಟು ಇವತ್ತಿನವ್ರಿಗೆ ಹೋಗಿ ನಿಮ್ಮ ಮೀಡಿಯಾದಲ್ಲಿ ಬಂದು ಯಾವನಾರ ಬಂದ್ರಪ್ಪ ಏನೋ ಸಮಸ್ಯೆ ಬಂದಿದ್ದಾನ,
ಹೇಳಿ ಸರ್, ನೀವೇ ಹೇಳ್ಬಿಡಿ ಸರ್. ನಮಗೆ ಬೇರೆ ಬೇಡ, ನೀವೇ ಮೈಕ್ ಇಟ್ಕೊಂಡು ಹೋಗಿರ್ತಾರಲ್ಲ ಸರ್, ನೀವೇ ಮೀಡಿಯಾದವ್ರ ಹತ್ರ ಹೋಗ್ಬಿಟ್ಟು ಕೇಳಿ. ನಮಗೆ ಹತ್ರ ಬಂದಿದ್ರಪ್ಪ ನೀವೇ ಹೇಳಿ ಸರ್, ನಾವು ಒಪ್ಕೋತೀವಿ. ಬೇಕಾರೆ ನಾವು ಬೇಕಾದ್ರೆ ಕ್ಷಮೆ ಕೇಳ್ಬಿಡ್ತೀವಿ. ಬೇಕಾರೆ ಅವ್ರನ್ನ ಯಾರು ಬರಲ್ಲ ಸರ್, ಅವರು ಎಲ್ಲ IC ರೂಮ್ ಮೇಲೆ ಕೂತ್ಕೊಂಡು ಅಲ್ಲಿ ವಿಧಾನಸೌಧದಲ್ಲಿ ಬರೋ ಕಂತೆ ನೋಟ ಎಳ್ಕೊಳಕ್ಕೆ ಅಷ್ಟೇ ಅವರು. ಇನ್ನು ಆಟೋದವ್ರಿಗಲ್ಲ. ಇವ್ರ ಜೀವನದಲ್ಲಿ ಯಾರು ಬಂದು ಆಟೋದವ್ರ ಸಮಸ್ಯೆ ಬಗೆಹರಿಸ್ತೀನಿ ಸರ್, ಅವ್ರ ಕಾಲು ಬಿದ್ದು ಕ್ಷಮೆ ಕೇಳ್ತೀನಿ ನಾನು. ಹೇಳಿ ಸರ್ ಸರ್ಗೆ ಯಾರು ಬರಲ್ಲ ಸರ್. ಬಂದಿರೋದೆಲ್ಲ ಏನು ಗೊತ್ತಾ ಸರ್, ಇಲ್ಲಿ ಬಂದ್ರ ದುಡ್ಡು ಮಾಡ್ದ ಓದ್ನ ಅಷ್ಟೇ. ಇವಾಗ ಇನ್ನು ಆಟೋ ಡ್ರೈವರ್ ಅಂತ ಹೇಳ್ತಾರೆ, ಓಟು ಟೈಮಲ್ಲಿ ಬರ್ತಾರೆ. ಹೆಂಗೆ ಬರ್ತಾರೆ ಅಂತಂದರೆ, ಅಣ್ಣ ನಿಂದ ಅದು ಉಣ್ತೀನಿ ಇದು ಉಣ್ತೀನಿ ಅಂತ ಬರ್ತಾರೆ, ಬರೀ ಏನು ಮಾಡಲ್ಲ. ಅವಾಗ ಆಯ್ತಾ ಗೆದ್ದಾಯ್ತಾ ಬಿಡು ದಾರಿ. ಇದೇ ಥರ ಬರೋದು. ಸರ್ಕಾರ ಟೋಟಲ್ ಫೇಲ್ಯೂರಾ ಅಂತ. ನಮ್ಮ ಕರ್ನಾಟಕ ಸರ್ಕಾರ ತುಂಬ ಸತ್ಯನಾಶ. ಏನು ಸತ್ತೋಗಿರೋ ಹೆಣ ಇದು ಬದುಕಿರೋ ಹೆಣ ಅಲ್ಲ. ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಅವರು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಇದು ರಾಜಕೀಯ. ದೇವ್ರಾಣೆ ಅವ್ರ ಮನೆ ಮೇಲೆ ಅವ್ರ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ಬಿಡ್ಲಿ. ನಾನು ಸರ್ಕಾರ ಅವ್ರ ಮಕ್ಕಳ ಮೇಲೆ ಹೇಳ್ಬೇಕು, ನನ್ನ ಮಕ್ಕಳ ಮೇಲೆಲ್ಲ. ನನ್ನ ಮಕ್ಕಳ ಮೇಲೆ ಆಣೆ ಮಾಡ್ಕೊಂಡು ಹೇಳ್ತೀನಿ ಏನಂತ, ಈ ಸರ್ಕಾರದವ್ರು ಏನಾರು ಮಾಡಿದರೆ ಹೇಳಿ ಅಂತ. ಫ್ರೀಯಾಗಿ ಅಂತ ಕೊಟ್ಟರು. ಏನು ಕೊಟ್ಟರು? ಹೆಂಡ್ರದಿರ್ಗೆ ರೋಡ್ ಸುತ್ತ ಕೊಟ್ರಾ? ಅವ್ರೇನು ಮಾಡಿದ್ರು? ನೀನು ಇಲ್ಲ ಅಂದ್ರೆ ನಿನ್ನೊಬ್ಬ ಅಂತ ಒಯ್ತಾ ಇರ್ತಾಳೆ. ಈಗ ಬನ್ನಿ ಎಷ್ಟು ಡ್ರೈವರ್ಸ್ಗಳಾಗವೆ ಅಂತ. ಓಕೆ, ಕರೆಂಟ್ ಬಿಲ್ ಫ್ರೀ ಅಂತ ಕೊಟ್ಟರು. 1 ಯೂನಿಟ್ ಮೇಲೆ ಜಾಸ್ತಿ ಆಯಿತು ಅಂದರೆ ಅದು ಕಟ್ಟೋದಕ್ಕೆ ರೌನು ಅದು ಡಬ್ಬೆಲ್ಲ ಕಟ್ಟಬೇಕು ನಾವು. ಯಾವುದಾ ಅದು ಎಷ್ಟೋ ಒಂದು ಯೂನಿಟ್ 200 ಆದರೆ ಆ 200 ಯೂನಿಟ್ ಸೇರ್ಸ್ ಕಟ್ಟಬೇಕು. ಯಾಕೆ ನಾವು ಹೇಳಿದ್ದು ಕೊಡ್ರಿ ಅಂತ? ಯಾಕೆ ಹೇಳಿ, ಕಂಡೋರ್ ಮನೆ ಹೆಣ್ಮಕ್ಳನ್ನ ಹಾಳು ಮಾಡೋಕ್ಕೋಸ್ಕರ ಇರೋದು. ಯಾವುದು ಬಸ್ಸು ಫ್ರೀ ಅಂದರು, ಹಂಗೂ ಆಟೋದಲ್ಲಾರ ಬದುಕ್ತಿದ್ದವು ಜೀವನ ಮಾಡ್ಕೊಂಡು. ಅದು ಜೀವನ ಮಾಡ್ದಂಗೆ ಹಾಕ್ಬಿಟ್ರು. ಯಾಕಂದ್ರೆ ಫ್ರೀ ಬಸ್ ಬಿಟ್ರಲ್ಲ, ಹೋಯ್ತವ್ರು ಅವರು. ಈಗ ನೀವು ಎಷ್ಟು ಗಂಟೆಗೆ ಬಂದ್ರಿ? ಎಷ್ಟು ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ನಾನು ಡೈಲಿ ನಾನು ಮೊದಲು ನನ್ನಿಲ್ಲಿ ಒಟ್ಟಿಗೆ ಎದ್ದೊಳೋದು 5 ಗಂಟೆಗೆ. ನಾನು ಆಟೋಗೋಸ್ಕರ ಗ್ಯಾಸ್ ಹಾಕ್ಸೋಗೋಸ್ಕರ 4:15 ಎದ್ದಿದ್ದೀನಿ. ಬೇಕಾದ್ರೆ ನಾನು ಚೆಕ್ ಮಾಡ್ಕೋಬೇಕು. ನಂದಿನಿ ಒಟ್ಟು ಬಸ್ ಪಾರ್ಕ್ಗೆ ಬಂದರೆ ನಾನು ಎಷ್ಟು ಗಂಟೆಗೆ ಡೈಲಿ ಬರ್ತೀನಿ ಗೊತ್ತಾಗಿರ್ತದೆ. ಅದು ಏನಾಗ್ತದೆ ಅಂದರೆ, ಇವಾಗ ಗ್ಯಾಸ್ ಇಲ್ಲದಕ್ಕೆ ನಾವು 4 ಗಂಟೆಗೆ ಎದ್ದೇಳಬೇಕು, ನೈಟು ಇಲ್ಲೇ ಮನಿಕೋಬೇಕು. ಇದು ಏನು ಪ್ರಮುಖವಾಗಿ ಆಟೋ ಚಾಲಕರ ಒಂದು ಆಕ್ರೋಶ ಆಗಿತ್ತು. ಸರ್ಕಾರ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾಕಂತಂದರೆ ಕಠಿಣ ಪರಿಸ್ಥಿತಿಲಿ, ನಾವೇನು ಸಾಮಾನ್ಯ ಪರಿಸ್ಥಿತಿಲಿ ನಮ್ಮ ಸರ್ಕಾರನ ಬೇಡಿಕೆ ಇಡ್ತಾ ಇಲ್ಲ. ಇಂಥ ಒಂದು ಕೊರೋನಾ ಟೈಮಲ್ಲೂ ಅಥವಾ ಈ ರೀತಿ ಪರಿಸ್ಥಿತಿ ಬಿಗಡಾಯಿಸುವಂಥ ಸಂದರ್ಭದಲ್ಲಿ ನಮಗೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಜೊತೆ ಸರ್ಕಾರ ನಿಲ್ಲಬೇಕನ್ನುವಂಥ ಒಂದು ಮಾತುಗಳನ್ನು ಆಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಭಿಷೇಕ್ ಕಣಕಣಿಸ್ಬಿಟ್ಟು ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.